ನಮಸ್ತೆ. ಜೈ ಭೈರವಿ ದೇವಿ. ಗುರುಭ್ಯೋ ನಮಃ ಶ್ರೀ. ಆ ಭೈರವಿ ತಾಯಿ ಎಲ್ಲರಿಗೂ ಬೆಳಕು ಕೊಡ್ಲಿ ಅಂತ ಇವತ್ತಿನ ಶುರು ಮಾಡೋಣ. ಇವತ್ತಿನ ಟಾಪಿಕ್ ಎಂದರೆ ನಿಮ್ಮ ವ್ಯಕ್ತಿ ಮನಸ್ಸಿಂದ ಮತ್ತು ಮೈಂಡಿಂದ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾರೆ. ನೀವು ಯಾವ ವ್ಯಕ್ತಿ ಬಗ್ಗೆ ಹಗಲು ರಾತ್ರಿ ಯೋಚನೆ ಮಾಡ್ತಿದ್ದೀರಿ ಅಂತ ವ್ಯಕ್ತಿನ ನೀವು ಇವತ್ತು ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಯಾರ ಬಗ್ಗೆ ಯೋಚನೆ ಮಾಡ್ತೀರಿ ಬಹಳ ಡೀಪ್ ಆಗಿ ಅಂತ ವ್ಯಕ್ತಿನ ನೀವು ಸೆಲೆಕ್ಟ್ ಮಾಡ್ಕೊಂಡ್ರೆ ಆ ವ್ಯಕ್ತಿ ನಿಮ್ ಬಗ್ಗೆ ಮನಸ್ಸಿಂದ ಮತ್ತು ಮೈಂಡಿಂದ ಏನ್ ಯೋಚನೆ ಮಾಡ್ತಾರೆ. ಮೈಂಡ್ ಅಂಡ್ ಹಾರ್ಟ್. ಹಗಲು ರಾತ್ರಿ ನೀವು ಯಾರೋ ಒಬ್ಬರ ಬಗ್ಗೆ ಯೋಚನೆ ಮಾಡ್ತಿದ್ದೀರಿ, ನಿಮಗೆ ಅವ್ರು ಏನ್ ಯೋಚನೆ ಮಾಡ್ತಿದಾರೆ ಅಂತ ಗೊತ್ತಿಲ್ಲ, ನಿಮ್ ಬಗ್ಗೆ ಏನ್ ಫೀಲಿಂಗ್ಸ್ ಇಟ್ಕೊಂಡಾರ, ನಿಮ್ ಬಗ್ಗೆ ಏನ್ ಥಾಟ್ಸ್ ಇಟ್ಕೊಂಡಾರ ಅಂತ ನಿಮ್ಗೆ ಗೊತ್ತಿಲ್ಲ. ಆ ವ್ಯಕ್ತಿ ನಿಮ್ ಬಗ್ಗೆ ಮನಸ್ಸಿಂದ ಮೈಂಡಿಂದ ಏನ್ ಯೋಚನೆ ಮಾಡ್ತಾರೆ ಅಂತ ನೀವು ಯಾರ ಬಗ್ಗೆ ಅಂದ್ರೆ ಯಾರನ್ನೂ ಸೆಲೆಕ್ಟ್ ಮಾಡ್ಕೋಬೇಡ್ರಿ. ಯಾರ ಬಗ್ಗೆ ನೀವು ನಿಮ್ಮ ತಲೆ ಒಳಗ್ ಓಡ್ತಿರ್ಬೇಕು, ನಿಮ್ಮ ಮನಸ್ಸೊಳಗ ಆ ವ್ಯಕ್ತಿ ಹೆಸರು ಓಡ್ತಿರ್ಬೇಕು, ಅವ್ರ ಬಗ್ಗೆ ನಿಮ್ಮ ಮನಸ್ಸೊಳಗ ಥಾಟ್ಸ್ ಇರ್ಬೇಕು. ಹಗ್ಲು ರಾತ್ರಿ ನೀವು ಅವ್ರ ಬಗ್ಗೆ ಯೋಚನೆ ಮಾಡ್ತಿರ್ಬೇಕು. ಕುಂತ್ರು ನಿಂತ್ರು ಇವಂದೇ ಧ್ಯಾನ ಅಂತಲ್ಲ, ಈ ಹುದ್ದೆ ಧ್ಯಾನ. ಹಂಗೆ ನಿಮ್ಮ ತಲೆಯೊಳಗೆ ಯಾರು ಓಡ್ತಾರಲ್ಲ ಅಂತ ವ್ಯಕ್ತಿ ನೀವು ಯಾರ ಬಗ್ಗೆ 24/7 ಯೋಚನೆ ಮಾಡ್ತಿದ್ದೀರಿ ಆ ವ್ಯಕ್ತಿ ನಿಮ್ ಬಗ್ಗೆ ಮನಸ್ಸಿಂದ ಮತ್ತು ಮೈಂಡಿಂದ ಏನ್ ಯೋಚನೆ ಮಾಡ್ತಾರೆ ಅಂತ ನೋಡೋಣ. ಯಾಕಂದ್ರೆ ಮನಸ್ಸು ಒಂಥರ ಬಂದ್ ಹೇಳಿದ್ರ ಮೈಂಡ್ ಒಂಥರ ನಮ್ಗ ಗೈಡ್ ಮಾಡಿ ಹಿಂಗ್ ಮಾಡೋದ್ರೆ ಇದು ಒಂಥರ ಇದು ಬೇಡ ಅನ್ಬೋದು, ಇದು ಬೇಕು ತಾಳಮೇಳ ಇರಲ್ಲ ಯಾವಾಗ್ಲೂ ಮನಸ್ಸು ಮತ್ತು ಮೈಂಡ್. ಸೊ ನಿಮ್ಮ ವ್ಯಕ್ತಿ ನೀವ್ ಯಾರ ಬಗ್ಗೆ ಯೋಚನೆ ಮಾಡ್ತಿದ್ದೀರಿ ಆ ವ್ಯಕ್ತಿ ನಿಮ್ ಬಗ್ಗೆ ಮನಸ್ಸಿನ ಮೈಂಡಿಂದ ಏನ್ ಯೋಚನೆ ಮಾಡ್ತಾರೆ. ಮನಸ್ಸು ಮತ್ತು ಮೈಂಡ್ ನೀವ್ ಯಾರ ಬಗ್ಗೆ ಯೋಚನೆ ಮಾಡ್ತಿದ್ದೀರಿ ಹಗಲು ರಾತ್ರಿ ಆ ವ್ಯಕ್ತಿ ನಿಮ್ ಬಗ್ಗೆ ಮನಸ್ಸಿಂದ ಮೈಂಡಿಂದ ಏನ್ ಯೋಚನೆ ನಿಮಗೆ ಅನಿಸ್ಬೋದಲ್ಲ ಆ ವ್ಯಕ್ತಿ ಅವ್ರ ನಿಜವಾಗ್ಲೂ ಅವ್ರ ಬಗ್ಗೆ ನನ್ನ ಬಗ್ಗೆ ಅವ್ರು ಏನಾದ್ರು ಭಾವನೆಗಳದಾವ, ನನ್ನ ಬಗ್ಗೆ ಅವ್ರು ಏನಾದ್ರು ಯೋಚನೆ ಮಾಡ್ತಿರ್ತಾರ, ಅವ್ರಿಗೆ ನೆನಪಾಗ್ತಾರ, ನನ್ ಮಿಸ್ ಮಾಡ್ಕೊಂತಾರ, ನನ್ ಇಷ್ಟಪಡ್ತಾರ, ನನ್ನ ದ್ವೇಷಿಸ್ತಾರ, ನನ್ ಬೈಕೊಂತದಾರ. ಹಂಗೇನಾದ್ರು ನಿಮಗೆ ಕನ್ಫ್ಯೂಷನ್ ಇತ್ತು ಅಥವಾ ನಿಮಗೆ ತಿಳ್ಕೊಬೇಕಾಗಿತ್ತು ಅಂತ ವ್ಯಕ್ತಿ ನಿಮ್ ಬಗ್ಗೆ ಮನಸ್ಸಿಂದ ಮೈಂಡಿಂದ ಏನ್ ಯೋಚನೆ ಮಾಡ್ತಾರ ಅಂತ ಇವತ್ತು ನೋಡಿ. ಸೊ ಯಾರನ್ನ ಯೋಚನೆ ಮಾಡ್ತಿದ್ದೀರಿ ಆ ವ್ಯಕ್ತಿನ 3 ಸಲ ಹೆಸರು ಹೇಳ್ಕೊಳ್ರಿ, ವಿಜುವಲೈಸೇಷನ್ ಮಾಡ್ಕೊಳ್ರಿ. ಓಕೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅವೇಕಂಟ್ ಅರಸಿಕ್ಕಿಂತ ಓಪನ್ ಮೈಂಡಿಂದ ರೀಡಿಂಗ್ಸ್ ನೋಡ್ರಿ. ಸಬ್ಸ್ಕ್ರೈಬ್ ಮಾಡ್ಕೊಂಡವರು, ಫಸ್ಟ್ ಟೈಮ್ ನೋಡ್ತಿರೋರು, ರಿಟರ್ನ್ ವ್ಯೂವರ್ಸ್ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಲವ್ ಅಂಡ್ ಸಪೋರ್ಟ್. ಥ್ಯಾಂಕ್ ಯು. ಸೊ ರೀಡಿಂಗ್ ನ ಸ್ಟಾರ್ಟ್ ಮಾಡೋಣ. ನನ್ನ ವ್ಯೂವರ್ಸ್ ಯಾರ ಬಗ್ಗೆ ಹಗಲು ರಾತ್ರಿ ಯೋಚನೆ ಮಾಡ್ತಿದಾರ 24/7 ಪ್ರತಿ ಕ್ಷಣನ ಅವ್ರ ಬಗ್ಗೆ ಯೋಚನೆ ಮಾಡ್ತಿದಾರಲ್ಲ ಆ ವ್ಯಕ್ತಿ ಇವ್ರ ಬಗ್ಗೆ ಮನಸ್ಸಿಂದ ಮೈಂಡಿಂದ ಏನ್ ಯೋಚನೆ ಮಾಡ್ತಿದಾರ. ಸೊ ಇಲ್ಲಿ ನನ್ನ ಲೆಫ್ಟ್ ಸೈಡ್ ಇರೋದು ಮನಸ್ಸು, ಇದು ಮೈಂಡ್. ಮನಸ್ಸು ಯಾವಾಗ್ಲೂ ಹೃದಯ ಎಲ್ಲ ಐತಿ, ನಮ್ಮ ಎಡಗಡೆ ಐತಿ. ಸೊ ಎಡಗಡೆ ಮನಸ್ಸಿಂದ ಕಾಡ್ಸಿರೋಣ. ಜಾಗ ಮಾಡ್ಕೊಂತ ಲೆಟ್ ಅಸ್ ಸ್ಟಾರ್ಟ್ ದ ರೀಡಿಂಗ್. ಇದು ಮನಸ್ಸು. 6 of Wands in reverse ಬಂತು. ಯಾಕೆ ಬರಾಕೋಲ್ಲ ಅನ್ನಕತ್ತ 6 of Wands in reverse, 5 of Swords and 9 of Swords. ಇದು ಮನಸ್ಸು. ಸೊ ಮೈಂಡ್ ಏನ್ ಹೇಳ್ತದೆ, ದಿಸ್ ಇಸ್ ಮೈಂಡ್.
the tower in reverse, the moon in reverse. ಕಾಣಲ್ಲ. Four of Pentacles. ನೀವು ಯಾವ ವ್ಯಕ್ತಿ ಬಗ್ಗೆ ಹಗಲು ರಾತ್ರಿ ಕ್ಷಣ 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 ಯೋಚನೆ ಮಾಡ್ತಿದ್ರಿ, ಆ ವ್ಯಕ್ತಿ ನಿಮ್ ಬಗ್ಗೆ ಮನಸ್ಸಿಂದ ಮೈಂಡಿಂದ ಏನ್ ಯೋಚನೆ ಮಾಡ್ತಿದಾರ ಅಂತ ನೋಡಿದ್ರೆ ನಿಮ್ ಜೊತೆಗೆ ಅವ್ರ ಮನಸ್ಸು ಮೊದ್ಲ ನಿಮ್ ಜೊತೆಗೆ ಬಹಳ ಚೆನ್ನಾಗಿರ್ಬೋದು. ನೀವು ಕಪಲ್ಸ್ ಇರ್ಬೋದು, ಅಂದ್ರೆ ಮದ್ವೆ ಆಧಾರ್ ಇರ್ಬೋದು, ಮದ್ವೆ ಕಮಿಟ್ಮೆಂಟ್ ಆಧಾರ್ ಇರ್ಬೋದು, ಇಲ್ಲ ನಾವು ಜೊತೆಗೆ ಅಂತನ ಬಹಳ ಲಾಂಗ್ ಟರ್ಮ್ ಒಳಗ ನೀವು ಕಮಿಟ್ ಆಗಿದ್ದಿರ್ಬೋದು. ಬಟ್ ಈಗ ಅವ್ರ ಮನಸ್ಸು ಯಾಕೋ ಸ್ವಲ್ಪ ನಿಮ್ಮನ್ನ ಬಿಟ್ಟು ದೂರ ಆಗೈತಿ ಅಂತ ಅನಿಸ್ತಾ ಐತಿ. ನೀವ ಅವರಿಂದ ದೂರ ಹೋಗ್ತದಿರಿ ಅಂತ ಅನಿಸ್ತಾ ಐತಿ. ಅವ್ರಿಗೆ ಏನೋ ಮೋಸ ಮಾಡ್ತಿರ್ಬೋದು ನೀವು. ಅವ್ರ ಕಡೆ ಲಕ್ಷ ಕೊಡಕತ್ತಿಲ್ಲ ನೀವು. ಇಷ್ಟ ದಿನ ಅವ್ರ ಏನೇ ಮಾಡಿದ್ರು ಅಥವಾ ಅವ್ರು ಏನೇ ಒಂದ್ ಕೆಲಸ ಮಾಡಿದ್ರು ನೀವು ಅವ್ರಿಗೆ ಯಾವಾಗ್ಲೂ ಸಪೋರ್ಟ್ ಇದ್ದು, ಎಸ್ಪೆಷಲಿ ಅವರ ಗೆಲುವುಗಳ ಒಳಗ ನೀವು ಬಹಳ ಸಪೋರ್ಟಿವ್ ಮಾಡಿರಿ ಅವರಿಗೆ. ಈಗ ಅವರಿಗೆ ನೀವೇನು ಸಪೋರ್ಟ್ ಮಾಡಕತ್ತಿಲ್ಲ ಅಂತ ಅವ್ರದ ಮನಸ್ಸು ಹೇಳ್ತಾ ಐತಿ. ಯಾಕೋ ಈ ರಿಲೇಶನ್ಶಿಪ್ ಸ್ವಲ್ಪ ಡೌನ್ಫಾಲ್ ಆಗ್ತಾ ಐತಿ. ಈಗೋ ಇಶ್ಯೂಸ್ ಬಂದಿರ್ಬೋದು ಇಲ್ಲಿ, ಅಥವಾ ನೀವು ಇಲ್ಲಿ ಕರಿಯರ್ ನಿಮ್ದು ವ್ಯಕ್ತಿಗತ ಆದಂತಹ ಒಂದು ನಿಮ್ದು ಪರ್ಸನಲ್ ಆಗಿ ನೀವು ನಾನು ಒಂದು ಕರಿಯರ್ನ ಮಾಡ್ಕೋಬೇಕು, ಅಥವಾ ನನ್ನ ಪ್ರೊಟೆಕ್ಟ್ ಮಾಡ್ಕೋಬೇಕು ಕೆಲವೊಂದು ನೆಗೆಟಿವ್ ಎನರ್ಜಿಯಿಂದ, ಆ ರೀತಿನೂ ನೀವು ಆಗಿರ್ಬಹುದು ಅಂತ ಅವ್ರಿಗೆ ಅನಿಸ್ತಾ ಇತ್ತು. ಅದ್ರ ಅರ್ಥ ನಿಮ್ಮನ್ನ ನೀವು ಪ್ರೊಟೆಕ್ಟ್ ಮಾಡ್ಕೊಂಡಾಗ, ನಿಮ್ಮನ್ನ ನೀವು ಲಕ್ಷ ಕೊಟ್ಕೊಂಡಾಗ ಇವ್ರ ಕಡೆ ಲಕ್ಷ ಕಮ್ಮಿ ಮಾಡಿದ್ರಿ, ಈ ವ್ಯಕ್ತಿ ಕಡೆಗೆ ಲಕ್ಷ ನೀವು ಕಮ್ಮಿ ಮಾಡಿದ್ರಿ ಅಂತ ಅವ್ರಿಗೆ ಅನಿಸ್ತಾ ಐತಿ, ಮನಸ್ಸು ಹೇಳ್ತಾ ಇತ್ತು. ಅಥವಾ ಇಲ್ಲಿ ಕೆಲವೊಬ್ರಿಗೆ ಏನಂದ್ರೆ ಅವರದ ಸೋಲು, ಅವರ ದುಃಖ, ಅವ್ರಿಗೆ ಬೇಜಾರಾಗಿತ್ತು, ಎಲ್ಲಾ ಆಗಿದ್ರನ್ನ ಅದ್ರೊಳಗೆ ನೀವು ಖುಷಿ ಪಡ್ತಿದ್ದೀರಿ ಅಂತ ಅನಿಸ್ತಾ ಇತ್ತು. ಅವ್ರಿಗೆ ಬೇಜಾರಾಯ್ತು, ಅವ್ರಿಗೆ ದುಃಖ ಆಗೈತೆ ಅಂದ್ರೆ ನಿಮಗೆ ಆಗ್ಬೇಕಾಗಿತ್ತ ಇದು ಆಗ್ಬೇಕಾಗಿತ್ತ ಹಿಂಗ ಒಂದು ವ್ಯಂಗ್ಯವಾಗಿ ನಾವು ಐರಾನಿಕಲಿ ನಾವು ಒಂದು ಖುಷಿ ಪಡ್ತೇವಲ್ಲ, ಆ ರೀತಿ ಅಂತ ನೀವು ಖುಷಿ ಪಡ್ತಿದ್ದೀರಿ ಅಂತ ಅವರಿಗೆ ಅನಿಸ್ತಾ ಐತಿ, ಅವ್ರ ಮನಸ್ಸು ಹೇಳ್ತಾ ಇತ್ತು. ಇದನ್ನ ರಿಲೇಶನ್ಶಿಪ್ ನ ಸರಿ ಮಾಡ್ಕೊಳಕ್ಕಾಗಿ ಆಪ್ಷನ್ಸ್ ಅದಾವ ಇಲ್ಲೇ, ಬಟ್ ಅದ್ರ ಕಡೆ ನೀವು ನೋಡಾಕ ತಯಾರಿಲ್ಲ. ಮೋಸ್ಟ್ಲಿ ಹರ್ಟ್ ಆಗಿರಿ ಅಂತ ಅನಿಸ್ತದಿಲ್ಲ. ಅವ್ರಿಗೆ ಕಾರಣನೂ ಗೊತ್ತು, ನೀವ್ ಯಾಕೆ ಅವ್ರಿಗೆ ಲಕ್ಷ ಕೊಡಾಕತ್ತಿಲ್ಲ ಅಂತಂದ್. ಮೋಸ್ಟ್ಲಿ ಅವ್ರಿಗೆ ನಿಮ್ಗೆ ಅವ್ರ ಕಡೆಯಿಂದ ನಿಮ್ಗೆ ಸ್ವಲ್ಪ ದುಃಖಗಳು ಆಗಿರ್ಬೋದು, ಅಥವಾ ನಿಮ್ಗೆ ಅವರು ಫಸ್ಟಿಗೆ ಏನಾದ್ರು ನಿಮಗೆ ನಿಮ್ ಕಡೆ ಲಕ್ಷ ಕೊಟ್ಟಿರ್ಲಿಕ್ಕಿಲ್ಲ, ಕೇರ್ ಮಾಡಿರ್ಲಿಕ್ಕಿಲ್ಲ, ಟೈಮ್ ಇಲ್ಲ ಅಂದಿರ್ಬೋದು, ಬಹಳ ಬಿಸಿ ಅಂದಿರ್ಬೋದು, ಸುಳ್ಳು ಹೇಳಿರ್ಬೋದು. ಅವೆಲ್ಲ ನಿಮಗೆ ಈಗ ನೋವನ್ನ ಮರೆಯಕ್ಕಾಗಿಲ್ಲ. ಹಂಗಾಗಿ ನೀವು ನೋ, ಐ ಆಮ್ ಡನ್ ವಿತ್ ದಿಸ್, ನಂದ ಮನಸ್ಸಿಗೆ ನಾನು ಕೊಟ್ಕೊಳಕ್ ನಾ ಸಾಧ್ಯ ಇಲ್ಲ ಇನ್ನ ಅಂತ ನೀವು ನಿಂತೀರಿ ಈಗ. ಬಟ್ ಆದ್ರೂ ಅವ್ರ ಏನಂದ್ರ, ನೀವು ಅದೇ ಕಾಳಜಿ ಬೇಕು, ನಿಮ್ ಕಡೆಯಿಂದ ಅದೇ ಪ್ರೀತಿ ಬೇಕು, ನೀವು ಮೊದ್ಲು ಹೆಂಗಿದ್ರಿ ನನ್ನ ಜೊತೆಗೆ ಹಂಗೆ ಇರುವಂತ ಅವರು ಬಯಸ್ತಾರ. ಬಟ್ ಅವ್ರಿಗೆ ಅರ್ಥ ಆಗ್ತಾ ಇತ್ತು, ನೀವು ಅಷ್ಟೆಲ್ಲ ಈಗ ಕರಗುವ ಮನಸ್ಸಿಲ್ಲ ನಿಮ್ಗ ಅಂತಂದ. ಬಹಳ ಸ್ಟ್ರಿಕ್ಟ್ ಆಗಿರಿ ಅನ್ಸತ್ತೆ. ಸೊ ಇಲ್ಲಿ ಮೈಂಡ್ ಏನು ವಿಚಾರ, ಇದು ಮನಸ್ಸು ಆತಿಲ್ಲ, ಈಗ ಮೈಂಡ್ ಏನು ವಿಚಾರ ಮಾಡ್ತದೆ ಅಂತಂದ್ರ, ಬುದ್ಧಿ ಏನ್ ಹೇಳ್ತದ ಅವ್ರ, ನೀವೀಗ ಧೈರ್ಯವಂತರಾಗಿರಿ. ಎರಡು ಮೇಜರ್ ಅರ್ಕನ ಬುದ್ಧಿ ಒಳಗ ನಿಮ್ಮಿಬ್ರು ನಡುವೆ ಆದಂತ ಕೆಲವೊಂದು ಆಕಸ್ಮಿಕನೂ ಆಗಿರ್ಬೋದು, ಅಂದ್ರೆ ಸಡನ್ ಆಗಿ ಕೆಲವೊಂದು ಮಾತುಕತೆಗಳಾಗಿರ್ಬೋದು, ಸಡನ್ ಆಗಿ ಏನೋ ಒಂದು ಸಿಚುವೇಶನ್ ಬಂತು, ಅದ್ರಾಗ ಆಗಿದಂತ ಅನುಭವಗಳಿರ್ಬೋದು, ಅವು ಈಗ ನಿಮ್ಗೆ ಧೈರ್ಯ ಕೊಟ್ಬಿಟ್ಟವು. ಅವಾಗ ಹೆದರ್ತಿದ್ರಿ ಅನಿಸ್ತೈತಿ. ಕೆಲವೊಂದು ಸಡನ್ ಆಗಿ ಏನಾದ್ರು ಒಂದು ಮೂಮೆಂಟ್ ಬಂತು ಅಂದ್ರ, ಸಣ್ಣ ಉದಾಹರಣೆ ಅಂದ್ರೆ ಈಗ ಯಾರ ಬಗ್ಗೆ ನೋಡ್, ಆ ವ್ಯಕ್ತಿ ಸ್ವಲ್ಪ ಜೋರ ಮಾತಾಡಿದ್ರೆ ನೀವು ಹೆದರ್ತಿದ್ರಿ, ಇನ್ನೊಬ್ರು ಏನೋ ಅಂದ್ರೂ ಹೆದರ್ತಿದ್ರಿ, ಯಾರ್ ಏನಂತಾರೋ ಏನೋ, 4 ಜನ ಏನಂತಾರೋ ಏನೋ, ಓ ನಾ ಏನ್ ಮಾಡ್ಲಿ ಮುಂದೆ ಅಂತ ನಿಮಗ್ ಗೊತ್ತಿಲ್ಲ, ನಿಮ್ಗೆ ಭಯ ಇರ್ತಿತ್ತು ಒಂದ್. ಈಗ ನಿಮ್ಗೆ ಆ ಭಯ ಇಲ್ಲ, ಯಾಕಂದ್ರೆ ಒಂದಂತದ್ ಮೂಮೆಂಟ್ ಬಂದೈತಿ ನಿಮ್ದು ರಿಲೇಶನ್ಶಿಪ್ ಒಳಗೆ. ಯಾರ ಬಗ್ಗೆ ನೋಡ್ತಿದ್ರಿ? ಹ್ಮ್
ಸಡನ್ ಆಗಿ ಜೀವನ ಚೇಂಜ್ ಆತು ಅಂತಾರಲ್ಲ, ಇಂಥದೊಂದು ಮೂಮೆಂಟ್ ಆತು, ನಾನು ಬದ್ಲಾದೆ ನೋಡ್ರಿ. ಅದೊಂದು ಗಳಿಗೆ ನನ್ನ ಜೀವನಾನ ಟರ್ನಿಂಗ್ ಪಾಯಿಂಟ್ ಆತ್ ಅನ್ನೋದೊಂದು ನಿಮ್ ಜೀವನದಾಗ ಆಗ್ಬಿಟ್ಟತಲ್ಲ ನಿಮ್ಮಿಬ್ರದ. ಅದು ಗೊತ್ತು. ನೀವೀಗ ಹೆದರಂಗಿಲ್ಲ, ಯಾರಿಗೂ ಹೆದರಂಗಿಲ್ಲ. ಯಾರಿಗೂ ಹೆದರಂಗಿಲ್ಲ ಇನ್ ದ ಸೆನ್ಸ್, ಅವಾಗಿದ್ದಿದ್ ಭಯ ನಿಮ್ಗೆ ಇಲ್ಲ ಆಗಿದ್ದಾತಲ್ಲ, ಇಷ್ಟ ಆದ್ಮೇಲೆ ಇನ್ನೂ ಏನಾಗ್ಬೋದಲ್ಲ ನನ್ನ ಜೀವನದಾಗ. ಹಿಂಗ್ ಒಂದ್ ಬರ್ತೈತಿ ನೋಡ್ರಿ. ಇಷ್ಟೆಲ್ಲ ಆತ, ಇನ್ನೂ ಏನ್ ಕೆಟ್ಟ ಆಗ್ಬೋದು ನನ್ನ ಜೀವನದಾಗ, ಇನ್ನೂ ಏನ್ ದುಃಖ ಬರ್ಬೋದು ನನ್ನ ಜೀವನದಾಗ. ಅಂಥದೊಂದು ನೀವು ಹ್ಮ್ ಪರಿಸ್ಥಿತಿನ ನೀವು ಅನುಭವಿಸಿ ಗಟ್ಟಿಯಾಗಿರಿ ಈಗ. ಅದು ನಿಮ್ಮ ವ್ಯಕ್ತಿಗೆ ಗೊತ್ತಾಗ್ತದೆ. ಯಾಕಂದ್ರೆ ಅವ್ರ ಮನಸ್ಸು ಹೇಳ್ತದಲ್ಲ, ನೀವು ಇಲ್ಲಿ ಬಹಳ ಒಂಥರ ಸ್ಟಬ್ಬನ್ ಆಗಿ ಇಲ್ಲ, ನನಗೆ ಬೇಡ ಅಂದ್ರೆ ಬೇಡ, ನೋ ಮೀನ್ಸ್ ನೋ, ಹಿಂಗ್ ಆ ರೀತಿಯಾದಂತ ಒಂದು ಎನರ್ಜಿ ಒಳಗೆ ನೀವು ಬಂದಿರಿ. ಯಾಕಂದ್ರೆ ನೀವು ಅವಾಗಿನಂಗೆ ಅವ್ರು ನಿಮ್ಮನ್ನ ಮ್ಯಾನಿಪುಲೇಟ್ ಮಾಡಕ್ಕಾಗಲ್ಲ, ಅವಾಗಿನಂಗೆ ನಿಮ್ಗೆ ಹೆದರ್ಸಕ್ಕಾಗಲ್ಲ, ಎಮೋಷನಲ್ ಬ್ಲಾಕ್ ಮೇಲ್ ಮಾಡಕ್ಕಾಗಲ್ಲ. ಸುಮ್ನೆ ನೀ ಮಾತಾಡಲಿಲ್ಲ ಅಂದ್ರೆ ನೋಡು, ನನ್ನ ಜೊತೆಗೆ ಬರಲಿಲ್ಲ ಅಂದ್ರೆ ನಾನು ನಿಂಗೆ ಮಾತಾಡ್ಸಲ್ಲ, ನಿಂಗೆ ಬ್ಲಾಕ್ ಮಾಡ್ತೀನಿ, ಮಾಡ್ಕೊಂತೀರಿ ನೀವು. ನಿಮ್ಮ ಕರಿಯರ್ ಬಗ್ಗೆ ನೀವು ಬಹಳ ವಿಚಾರ ಮಾಡ್ತಿದ್ದೀರಿ. ಯಾಕಂದ್ರೆ ನೀವು ಮೋಸ್ಟ್ಲಿ ಈ ವ್ಯಕ್ತಿ ಸಲುವಾಗಿನ ದುಡ್ಡು ಹಾಕಿರ್ಬೋದು, ಅಥವಾ ನಿಮ್ ಈ ವ್ಯಕ್ತಿ ಜೊತೆಗೆ ನೀವು ಎನರ್ಜಿ ಕೊಟ್ಟು, ಅಂದ್ರೆ ಇವ್ರ ಸಲುವಾಗಿ ಲಕ್ಷ ಕೊಟ್ಟು ನಿಮ್ಮ ಒಂದು ಹಣಕಾಸಿನ ಪರಿಸ್ಥಿತಿಗಳನ್ನ ನೀವು ಸ್ವಲ್ಪ ಏರುಪೇರು ಮಾಡ್ಕೊಂಡಿರ್ಬೋದು, ಖರ್ಚು ಮಾಡಿರ್ಬೋದು. ಈಗ ನೀವು ಅದನ್ನೆಲ್ಲ ಸರಿ ಮಾಡ್ಕೋಬೇಕು. ಹಿಂಗ ಮಾಡ್ಕೊಂತ ಮುಂದೆ ಹೆಂಗಂತ ನಿಮಗ್ ಬಂದೈತಿ ಈಗ. ಬಹಳನೇ ದುಡ್ಡು ಖರ್ಚು ಮಾಡ್ತಿದ್ದೀರಿ ಅನ್ಸಾಕತೈತಿ. ಅಂದ್ರೆ ಅವ್ರಿಗೆ ಅನಿಸ್ತಿರ್ಬೇಕು, ಇಷ್ಟ ದಿನ ನಿಮಗಾಗಿ ನೀವೇನು ಖರ್ಚು ಮಾಡ್ಕೊಂಡಿಲ್ಲ, ನಿಮಗಾಗಿ ನೀವೇನು ತಗೊಳೋದಾಗ್ಲಿ ಮಾಡೋದಾಗ್ಲಿ, ಹಾ ಈಗೆಲ್ಲ ಮಾಡ್ಕೊಳಕತ್ತೀರ ಅನ್ಸಾಕತೈತಿ. ಅದೇ ಅವರಿಗೆ ಅವ್ರ ಇದು ಮೈಂಡ್ ಹೇಳ್ತೈತಿ, ವಾಟ್ ಈಸ್ ದಿಸ್, ಏನ್ ಚೇಂಜಸ್ ಇದೆಲ್ಲ ಇಷ್ಟೊಂದು. ಒಮ್ಮಿಂದ ಮಕ್ಳು ಹೆಂಗ್ ಚೇಂಜ್ ಅಲ್ಲ ಇದೆ. ಸೊ ಯಾರ್ಯಾರು ರೆಸನೇಟ್ ಆತ ಲೈಕ್ ಮಾಡ್ರಿ, ಕಮೆಂಟ್ಸ್ ಮಾಡ್ರಿ ಪ್ಲೀಸ್. ಎನರ್ಜಿ ಎಕ್ಸ್ಚೇಂಜ್ ಇಸ್ ಅ ಮಸ್ಟ್. ಎನರ್ಜಿ ಎಕ್ಸ್ಚೇಂಜ್ ಮಾಡ್ಕೊಳ್ಳೇಬೇಕು ಪ್ಲೀಸ್. ಎಕ್ಸ್ಚೇಂಜ್ ಮಾಡ್ಕೊಂಡ್ರೆ ಸೊ ನಮ್ದು ನಿಮ್ದು ಒಂದು ನೆಕ್ಸ್ಟ್ ಕರ್ಮ ಅಂತೀವಲ್ಲ, ಅದು ಇಲ್ಲಿ ಮುಗಿದ್ಬಿಡ್ತದೆ. ಏನೋ ಒಂದು ಲೈಕ್ ಮಾಡಂಗಿರ ಲೈಕ್ ಮಾಡ್ರಿ, ಡಿಸ್ಲೈಕ್ ಮಾಡಂಗಿರ ಡಿಸ್ಲೈಕ್, ನಿಮ್ ಇಷ್ಟ ಅದು, ನಿಮ್ಗೆ ಏನ್ ಅನಿಸ್ತ ಹಂಗ್ ಮಾಡ್ರಿ. ಬಟ್ ಏನೋ ಒಂದು ರಿಯಾಕ್ಷನ್ ಕೊಡ್ರಿ. ಅಷ್ಟು ಬರೆಯಷ್ಟ ಓಕೆ ಥ್ಯಾಂಕ್ ಯು ಏನೂ ಬರೆಯಕ್ ಆಗಿಲ್ಲ ಅಂದ್ರೆ ಒಂದು ಇಮೋಜಿ ಹಾಕ್ರಿ ಪ್ಲೀಸ್. ಸೊ ಮೊನೋಲಜಿ ಕಾರ್ಡಿಂದ ಮನಸ್ಸು ಮತ್ತು ಮೈಂಡ್ ಏನ್ ಹೇಳ್ತಾ ನೋಡೋಣ. ಕಮ್ಯುನಿಕೇಶನ್ ಇಸ್ ಕೀ. ಮಾತಿಲ್ಲ ಕತಿಲ್ಲ, ಮನಸ್ಸು ಹೇಳಕತ್ತದ ಅವ್ರದ, ಮಾತಾಡ್ಬೇಕಿಲ್ಲ, ಮಾತಾಡಿ ಸರಿ ಮಾಡ್ಕೋಬಹುದು ಅಂತ ಅವ್ರ ಮನಸ್ಸು ಅನ್ನಿಸ್ತಾ ಐತೆ. ಬಟ್ ನೀವು ಅಷ್ಟೊಂದು ಮಾತಾಡಿದ್ರೆ ಪರಿಸ್ಥಿತಿ ಸರಿ ಮಾಡ್ಕೊಳಷ್ಟು ನೀವು ಇಲ್ಲ. ಈಗ ಮಾತ್ ಬಿಟ್ಟಿರ್ಬೋದು ಇಲ್ಲಿ ಬಾಳ ಜನ, ನೀವು ಬಿಟ್ಟಿರ್ಬೇಕ, ಅವರಲ್ಲ. ಅವ್ರು ನಿಮ್ಮನ್ನ ಮಾತಾಡ್ಸಕ್ ಟ್ರೈ ಮಾಡ್ತಿದಾರ, ಬಟ್ ನೀವು ಅವ್ರನ್ನ ಮಾತಾಡ್ಸ್ಬೇಕಂದ್ರೆ ಅವ್ರ ಕಡೆ ಅಷ್ಟೊಂದು ಹ್ಞೂ ಆತಾತ, ಊಟ ಆತ, ಊಟ ಆತ, ಆರಾಮದಿ, ಆರಾಮದೇ, ಆನ್ಸರ್ ಟು ದ ಕ್ವಶನ್. ನೀ ನನಗೆ ಯಾಕೆ ಫೋನ್ ಮಾಡ್ಲಿಲ್ಲ, ನನಗೆ ಹಿಂಗ್ ಮಾಡ್ಲಿಲ್ಲ, ನೀವು ಹಂಗೆ ಈಗ ಕೇಳೋದ ಬಿಟ್ಬಿಟ್ಟಿರ ಅನ್ಸುತ್ತೆ. ನೀವು ಉದಾಹರಣೆ ಹೇಳ್ತದ ಹಿಂಗೆ, ನಥಿಂಗ್ ವಿಲ್ ಕಮ್ ಆಫ್ ದಿಸ್ ಸಿಚುವೇಶನ್. ಅವ್ರಿಗೆ ಅನಿಸ್ತಾ ಐತಿ, ಮನಸ್ಸು ಹೇಳ್ತಾ ಐತಿ, ಮೋಸ್ಟ್ಲಿ ಮಾತಾಡಿದ್ರು ಏನೋ ಅದ್ರದ್ದು ಪ್ರಯೋಜನ ಆಗ್ಲಿಕ್ಕಿಲ್ಲ, ನೀವು ಅದಕ್ಕೆ ಏನೋ ರೆಸ್ಪಾಂಡ್ ಕೊಡ್ಲಿಕ್ಕಿಲ್ಲ. ಸೊ ಮೈಂಡ್ ಏನ್ ಹೇಳ್ತದ ನೋಡ್ಬಿಡೋಣ. ಹ್ಯಾವ್ ಫೇತ್ ಇನ್ ಯೋರ್ ಡ್ರೀಮ್ಸ್. ಅವ್ರ ಮೈಂಡ್ ಹೇಳ್ತಾ ಐತಿ, ಇಲ್ಲ ಅವ್ರ ನಿಮ್ ನಂಬಿಕೆ ಇಟ್ಕೊಳ್ಳೋಣ, ನಂಬಿಕೆ ಇಟ್ಕೋ, ಸರಿ ಆಗ್ತತಿ, ರಿಲೇಶನ್ಶಿಪ್ ಸರಿ ಆಗ್ತತಿ, ಮಾತಾಡಿ ಹೆಂಗೋ ಮಾಡಿ ಒಂದ್ ಸ್ವಲ್ಪ ಸರಿ ಮಾಡ್ಕೋಬಹುದು. ದ ಎಂಡ್ ಆಫ್ ಅ ಟಫ್ ಸೈಕಲ್ ಅಪ್ರೋಚಸ್. ಓಕೆ, ನಮ್ದು ಒಳ್ಳೆ ಕಾಲ ಅಲ್ಲ ಅಂತವಲ್ಲ ಇದು. ಇಂಥ ಟೈಮ್ ಒಂದಿನ ಹೋಗ್ತತಿ. ಇದು ನಮ್ದೊಂದು ಕಷ್ಟ ಕಾಲ, ನಿಮ್ ರಿಲೇಶನ್ಶಿಪ್ ಇಂದ ಸರಿ ಮಾಡ್ಕೋಬಹುದು ಅಂತ ಅವ್ರದ್ದು ಮೈಂಡ್ ಹೇಳ್ತಾ ಐತಿ. ಮನಸ್ಸು ಹೇಳ್ತಾ ಐತಿ ಅವಾಗ ಇಲ್ಲ, ಇದು ಯಾಕೋ ಮುಗಿದ್ ಹೋತ್ ಅನ್ಸಾಕತೈತಿ, ಇದಕ್ಕೆ ಏನೂ ಔಟ್ಕಮ್ ಇಲ್ಲ ನಂದ, ಮತ್ತೆ ನಾನು ಇದು ಹೆಂಗಿತ್ತು ಹಂಗ ರಿಪೇರಿ ಮಾಡ್ಕೊಳಕ ನಮ್ಗೆ ಆಗಂಗಿಲ್ಲ ಅಂತ ಅವ್ರದ್ದು ಮನಸ್ಸು ಹೇಳ್ತಾ ಐತಿ. ಬಟ್ ಮೈಂಡ್ ಹೇಳ್ತಾ ಐತಿ ಸರಿ ಮಾಡ್ಕೋಬಹುದು. ನನ್ನ ಡ್ರೀಮ್ಸ್, ನಾನು ಏನ್ ಅನ್ಕೊಂಡೇನಲ್ಲ ಅದ್ರ ಮೇಲೆ ನಾನು ಸ್ವಲ್ಪ
ಇನ್ನೂ ಅದಕ್ಕೊಂದು ನಂಬಿಕೆ ಇಟ್ಕೊಂತೇನೆ, ಇದಕ್ಕೊಂದು ಎಲ್ಲದಕ್ಕೊಂದು ಅಂತ್ಯ ಬರ್ಬೋದು ಅಂದ್ರೆ ಈ ರಿಲೇಶನ್ಶಿಪ್ ನಿಮ್ದು ಏನು ಸ್ವಲ್ಪ ಕಿಚ್ಚಿ ಪಿಚ್ಚಿ ಐತಲ್ಲ ನಿಮ್ದು ಸರಿ ಇಲ್ಲ, ಈಗ ಮಾತಾಡಕತ್ತಿಲ್ಲ ಏನೋ ಒಂದು ಸರಿ ಆಗ್ಬೋದು ಅಂತಂದು ಐತಿ. ಸೊ ಬಾಟಮ್ ಆಫ್ ದ ಡೆಕ್ ನ್ಯೂ ಸ್ಟಾರ್ಟ್ ಕಮ್ಮಿಂಗ್. ಅವ್ರಿಗೆ ಅನಿಸ್ತೈತಿ ಇಲ್ಲ ಒಂದು ಹೊಸದಾಗಿ ಮತ್ತೆ ಸ್ಟಾರ್ಟ್ ಮಾಡಬಹುದು ಅಂತ ಅನಿಸ್ಬೋದು ಕೆಲವೊಬ್ಬರಿಗೆ. ಬಟ್ ಇಲ್ಲ, ಅವ್ರು ನೀವು ಆಲ್ರೆಡಿ ಹೊಸದಾಗಿ ಬೇರೆನ ನಿಮ್ಮ ಜೀವನ ನಿಮ್ಮ ಪಡಿನೂ ಮಾಡಾಕತ್ತೀರಿ, ಹೊಸ ಬಿಗ್ನಿಂಗ್ ಮಾಡ್ಕೊಂಡ್ಬಿಟ್ಟಿರಿ, ಇದನ್ನ ಕ್ಲೋಸ್ ಮಾಡಿ ಹೊಸದಾಗಿ ಜೀವನ ಮಾಡಾಕತ್ಬಿಟ್ಟಿರಿ ಅಂತಾನು ಅನಿಸ್ತದೆ. ಸೊ ಏಂಜಲ್ ಗೈಡೆನ್ಸ್ ನನ್ನ ವ್ಯೂವರ್ಸಿಗಾಗಿ ಏನ್ ಬರ್ತದೆ ನೋಡಿ. ಸೊ ಲೈಕ್ ಅಂಡ್ ಕಮೆಂಟ್ಸ್ ಮಾಡ್ರಿ ಪ್ಲೀಸ್. ಲೈಕ್, ಐ ನೀಡ್ ಯುವರ್ ಲೈಕ್ಸ್ ಅಂಡ್ ಕಮೆಂಟ್ಸ್. ಏನೋ ಒಂದು ಇಮೋಜಿ ಹಾಕ್ರಿ, ನಮಗೂ ಖುಷಿ ಆಗ್ತದೆ. ನಿಮಗೆ ಎಂತ ರೀಡಿಂಗ್ ಬೇಕಂತ ರೀಡಿಂಗ್ ನಾವು ರೀಡಿಂಗ್ ಮಾಡಿದ್ರೆ ನಿಮಗೆ ಖುಷಿ ಆಗ್ತದಲ್ಲ, ಹಂಗೆ ನಿಮ್ದು ಒಂದು ಕಮೆಂಟ್, ಒಂದು ಸಣ್ಣದೊಂದು ಇಮೋಜಿ ನನಗೆ ಮತ್ತೆ ಎನ್ಕರೇಜ್ಮೆಂಟ್ ಆಗ್ತದೆ. ಅದೊಂದು ಪ್ರೋತ್ಸಾಹ ನನ್ಗೆ. ಓ ಇಷ್ಟ ಜನ ನೋಡ್ತದಾರಪ್ಪ, ಇಷ್ಟ ಜನ ನನ್ನ ಜೊತೆ ಕನೆಕ್ಟ್ ಆಗ್ಯಾರ ಅನ್ನೋದು ಖುಷಿ. ಓಕೆ, ಸೊ ಏಂಜಲ್ ಗೈಡೆನ್ಸ್ ಫಾರ್ ಮೈ ವ್ಯೂವರ್ಸ್ ಪ್ಲೀಸ್. ಆನರ್ ದ ಸೈಕಲ್ಸ್ ಆಫ್ ಯುವರ್ ಬಾಡಿ ಅಂಡ್ ಎನರ್ಜಿ ಲೆವೆಲ್ ಅಂಡ್ ಎಮೋಷನ್ಸ್. ಈಸಿ. ಸೊ ಎರಡು ಬಂತು. ಈಸಿ ಡಸ್ ಇಟ್ ಗೋಲ್ಡನ್ ಅಪರ್ಚುನಿಟೀಸ್. ಓಕೆ, ನಿಮ್ಮ ಜೀವನದಾಗ ಏನಲ್ಲಿ ಯಾಕಂದ್ರೆ ಸಡನ್ ಆಗಿ ಚೇಂಜಸ್ ಬಂದ್ವಲ್ಲ, ಅಲ್ಲಿ ಟವರ್ ಬಂದಿತ್ತ. ಸ್ಟ್ರಾಂಗ್ ಆಗಿರಿ, ಇನ್ನೂ ಸ್ಟ್ರಾಂಗ್ ಆಗ್ರಿ. ನಾನು ಹೇಳ್ತಿಲ್ಲ, ಏಂಜಲ್ಸ್ ನಿಮಗೆ ಹೇಳ್ತಿದಾರೆ. ಬಿ ಸ್ಟ್ರಾಂಗ್. ಸ್ಟ್ರಾಂಗ್ ಅದೇ ನೀನೆ, ಇನ್ನೊಂದು ಸ್ವಲ್ಪ ಸ್ಟ್ರಾಂಗ್ ಹಂಗ ನಿಮ್ಗೆ ಹೇಳ್ತದ. ನಿಮ್ಮ ಜೀವನದಾಗ ಏನು ಏರುಪೇರು ಆಗ್ತದವ ಎಲ್ಲಾನು ನೀವು ಅದಕ್ಕೊಂದು ಬೆಲೆ ಕೊಡ್ರಿ. ಎವ್ರಿಥಿಂಗ್ ಈಸ್ ಹ್ಯಾಪ್ನಿಂಗ್ ಫಾರ್ ಅ ಗುಡ್. ಆಗೋದೆಲ್ಲ ಒಳ್ಳೇದಕ್ಕೆ ಆಗ್ತಿರೋದು ನಿಮ್ಮ ಹೈಯರ್ ಸೆಲ್ಫಿಗಾಗಿ. ಯಾವುದು ಒಂದು ಪರಿಸ್ಥಿತಿಗಳನ್ನ ಫೋರ್ಸ್ ಮಾಡಿ ಸರಿ ಮಾಡಕ್ ಹೋಗ್ಬಾರ್ದು. ಫೋರ್ಸಿಬಲಿ ನಿಮಗೆ ಇಲ್ಲಿ ಹೇಳ್ತಿರೋದು. ಭಾಳ ಹರಿಬರಿಯಿಂದ ಮಾಡ್ಬೇಡ್ರಿ. ನನಗೆ ಟಕ ಟಕ ಎಲ್ಲ ಆಗ್ಬಿಡ್ಬೇಕು, ಹ್ಞೂ ಇದಿಲ್ಲ, ಇದು ನನಗೆ ಸರಿ ಅನ್ಸಾಕತ್ತಿಲ್ಲ ಅಂದ್ರೆ ಇದು ಎಂಡ್ ಆಗ್ಬೇಕು, ಇಲ್ಲಾಂದ್ರೆ ಸರಿ ಆಗ್ಬೇಕು, ನಾವು ಮಾತಾಡ್ಬಿಡ್ಬೇಕು, ಹಿಂಗೆ ಪಟ್ 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 ಎಲ್ಲ ಕೆಲಸ ಆಗ್ಬಿಡ್ಬೇಕು ಅಂತಿರ್ಲ, ಹಂಗೆ ಮಾಡ್ಬೇಡ್ರಿ. ಯಾಕಂದ್ರೆ ಎಲ್ಲದಕ್ಕೂ ಒಂದು ಪರ್ಫೆಕ್ಟ್ ಟೈಮಿಂಗ್ ಅಂತ ಬರ್ತೈತಿ. ಕಾಯ್ರಿ ಆ ಟೈಮಿಂಗ್ ಬರ್ತೈತಿ. ನಿಮಗೂ ಒಂದು ಅಪರ್ಚುನಿಟಿ ಗೋಲ್ಡನ್ ನಿಮಗೆ ಮಾತಾಡಕ್ಕೂ ಅವಕಾಶ ಸಿಗ್ತೈತಿ. ನಿಮ್ಗೆ ಯಾರಿಗಾರ ನೀವು ಹೇಳ್ಬೇಕಂದ್ರೆ ಅವಕಾಶ ಸಿಗ್ತೈತಿ. ಒಂದೊಂದ್ಸಲ ಅನಿಸ್ತೈತ್ಲ, ಆ ವ್ಯಕ್ತಿನ ಹೋಗಿ ಎಲ್ಲ ಮನಸ್ಸಾಗಿದ್ದು ಎಲ್ಲ ಬೈದ್ ಬರ್ಬೇಕು. ದೇವ್ರು ನನಗೆ ಒಂದು ಅವಕಾಶ ಕೊಡ್ಬೇಕು ನೋಡಂತದ ಅಂತಂದು ಅನಿಸ್ತೈತ್ಲ ಭಾಳ ಸಲ. ಅಂತದ್ ಬರ್ತೈತಿ, ಸ್ವಲ್ಪ ಕಾಯಿ. ಓಕೆ, ಯಾಕಂದ್ರೆ ನಿಮ್ಮ ಜೀವನದಾಗ ಹೊಸ ಹೊಸ ಅಪರ್ಚುನಿಟೀಸ್ ಬರ್ತದವು. ಹೊಸ ಹೊಸ ಅಪರ್ಚುನಿಟೀಸ್ ಅಂದ್ರೆ ನಾಟ್ ಫಾರ್ ದ ಓನ್ಲಿ ಫಾರ್ ರಿಲೇಶನ್ಶಿಪ್. ಬರೇ ರಿಲೇಶನ್ಶಿಪ್ ಈ ವ್ಯಕ್ತಿ ಹೋದ್ರೆ ಇನ್ನೊಂದು ವ್ಯಕ್ತಿ ಬಂದ್ರ ಅಲ್ಲ. ನಿಮ್ಮ ಜೀವನ ಅಂದ್ಮೇಲೆ ಭಾಳಷ್ಟು ಅದಾವಲ್ಲ. ನಿಮ್ಮ ಕರಿಯರ್ ಐತಿ, ನಿಮ್ಮ ಸೆಲ್ಫ್ ಗ್ರೋತ್ ಮಾಡ್ಕೋಬೇಕು, ನೀವು ಇನ್ನೊಬ್ರಿಗೆ ಹೆಲ್ಪ್ ಮಾಡ್ಬೇಕು, ಏನೋ ಕಲಿಯೋದಿರ್ತೈತಿ. ಜೀವನ ಅಂದ್ರೆ ಎಲ್ಲರಿಗೂ ಒಂದೊಂದು ಡೆಸ್ಟಿನಿ ಇರ್ತಾವ. ಹಂಗ ನಿಮ್ಮ ಜೀವನದಾಗನು ಹೊಸ ಹೊಸ ಇಂಪಾರ್ಟೆಂಟ್ ಡೋರ್ಸ್ ಓಪನ್ ಆಗ್ತದವ. ಅಂದ್ರೆ ಆ ಆಸ್ಪೆಕ್ಟ್ ಆಫ್ ಯುವರ್ ಲೈಫ್ ಅದು ಓಪನ್ ಆಗ್ತಾ ಐತಿ. ಸೊ ಅದ್ರ ಕಡೆ ನೀವು ಲಕ್ಷ್ಯ ಕೊಡ್ರಿ ಅಂತ ನಿಮ್ಗೆ ಹೇಳ್ತಿದ್ದಾರೆ. ನೀವು ಅನ್ಕೊಂಡಿರ್ತೀರಿ ಬರೀ ರಿಲೇಶನ್ಶಿಪ್, ನನಗೆ ಈ ವ್ಯಕ್ತಿನ ನನಗೆಲ್ಲ ಜೀವನದಾಗ ಅಂತ ಇಲ್ಲ. ನಿಮ್ದು ಈ ಜೀವನ ಅಂದ್ರೆ ಈ ಜನ್ಮ ತಾಳಿದ ನೀವೇನೋ ಒಂದು ಇನ್ನೊಂದು ಉದ್ದೇಶಕ್ಕಾಗಿರ್ಬೋದು. ನಮ್ ಡೈರೆಕ್ಷನ್ ಬೇರೆ ಕಡೆ ಹೋದಾಗ ಅದನ್ನ ಸರಿ ಮಾಡ್ಬೇಕಂದಾಗ ನಮಗೆ ಕೆಲವೊಂದು ಪೆಟ್ಟು ಕೊಡ್ಬೇಕು, ನಾವು ಅರ್ಥ ಮಾಡ್ಕೊಂಡಿಲ್ಲಂಗ. ಸೊ ಹಂಗ ಆಗ್ತಿರ್ತಾವು. ಸೊ ಲಕ್ಷ್ಯ ಕೊಟ್ಕೊಳ್ರಿ ನಿಮ್ ಲೈಫ್ ಒಳಗೆ ಏನ್ ಆಗ್ತಾ ಐತಿ, ಏನ್ ಚೇಂಜಸ್ ಬರ್ತದವು, ನಾನೇನ್ ಸ್ಟ್ರಾಂಗ್ ಆಗ್ಬೇಕು, ನಾನು ಎಲ್ಲಿ ಸಮಾಧಾನ ಕಾಯ್ಬೇಕು, ಒಂದ್ ಟೈಮ್ ಬರ್ಲಿ ಅಂತ ನಂದು ಒಂದ್ ಟೈಮ್ ಬರ್ತೈತಿ ಅಂತೇವಲ್ಲ ಹಂಗ ಕಾಯ್ರಿ. ಓಕೆ, ಯಾಕಂದ್ರೆ ಅದು ಓಪನ್ ಬರ್ತಾ ಐತಿ. ಅಂದ್ರೆ ಯೂನಿವರ್ಸ್ ನಿಮಗಾಗಿ ಅದನ್ನ ತಗೋನಿ, ಇಷ್ಟ ದಿನ ಕೇಳಿದ್ದೆಲ್ಲ ನಿನಗಾಗಿ ಓಪನ್ ಮಾಡಿ ಅದನ್ನ ಉಪಯೋಗಿಸ್ಕೋಬೇಕು ನೀವು. ಇಲ್ಲಾಂದ್ರೆ ಅದು ಹೋಗುತ್ತೆ, ಮುಂದೆ ಹೋಗುತ್ತೆ. ಓಕೆ, ಸೊ ದಿಸ್ ಇಸ್ ದ ರೀಡಿಂಗ್ ಫಾರ್ ಟುಡೇ. ನಿಮ್ಮ ವ್ಯಕ್ತಿ ನೀವು ಯಾರ ಬಗ್ಗೆ ಕ್ಷಣ ಕ್ಷಣ ಪ್ರತಿ ಕ್ಷಣ ಯೋಚನೆ ಮಾಡ್ತಿದ್ರಿ, ಆ ವ್ಯಕ್ತಿ ಮನಸ್ಸಿಂದ ಮೈಂಡಿಂದ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಿದ್ರ ಅಂತಂದು ನಿಮ್ಗಿಲ್ಲೇ ಹೆಲ್ಪ್ಫುಲ್ ಆತ ತಿಳ್ಕೊಂಡ್ರಿ ಅಂತ ಅನ್ಕೊಂತ ಇವತ್ತಿನ ರೀಡಿಂಗ್ನ ಮುಗಿಸೋಣ. ಥ್ಯಾಂಕ್ ಯು. ಪ್ಲೀಸ್ ಲೈಕ್ ಮಾಡ್ರಿ, ಕಮೆಂಟ್ಸ್ ಮಾಡ್ರಿ. ಸಬ್ಸ್ಕ್ರಿಪ್ಷನ್ ಯಾರು ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಓಕೆ, ವಾಟ್ಸಪ್ಪಿಗೆ ಯಾರ್ಯಾರಿಗೆ ಪರ್ಸನಲ್ ರೀಡಿಂಗ್ ಬೇಕು ಅನಿಸ್ತೈತಿ, ಯಾಕಂದ್ರೆ ಜನರಲ್ ರೀಡಿಂಗ್ ಒಳಗೆ ಅಲ್ಲಿ ಕ್ವಶನ್ ಹಾಕ್ತೀರಿ ಕಮೆಂಟ್ ಒಳಗೆ, ನಂದು ಹಿಂಗೆ ಐತ್ರಿ ನೀವು ನನಗೆ ಹೇಳ್ರಿ ಅಂತಂದು ಅಲ್ಲಿ ಹೇಳೋಕ್ಕಾಗಲ್ಲ. ಸೊ ಅದಕ್ಕೆ ನೀವು ಪರ್ಸನಲ್ ರೀಡಿಂಗ್ ತಗೋಬೇಕಾಗ್ತೈತೆ.
ಪರ್ಸನಲ್ ಲಿಂಕಿಗೆ ವಾಟ್ಸಪ್ಪಿಗೆ ಮೆಸೇಜ್ ಮಾಡಿದ್ರೆ ಡೀಟೇಲ್ಸ್ ಎಲ್ಲ ಕೊಡ್ತೀನಿ. ಥ್ಯಾಂಕ್ ಯು. ಹ್ಯಾವ್ ಅ ಗ್ರೇಟ್ ಡೇ.